ಗೀತಾ, ಬಾಗಲ್ನ ತೆಕ್ಕೊಂಡು ನೀನಾಗೆ ಹೊರಗ್ ಬಾಮ್ಮ. ಗೀತಾ, ಬಾಮ್ಮ, ಕೂತ್ಕೊಂಡು ಊಟ ಮಾಡು. ಚೆನ್ನಾಗಿ ಊಟ ಮಾಡ್ಬೇಕು. ನೀನು ಒಂದು ಅಪೂರ್ವ ಹುಡುಗಿ ಗೀತಾ. ನಿನ್ನಿಂದ ಎಷ್ಟೋ ಕಾರ್ಯಗಳಾಗಬೇಕಾಗಿದೆ. ಊಟ ಮಾಡಮ್ಮ. ಗೋಲ್ಡ್ ಬಾರ್ಸ್ ಡಿಸ್ಪ್ಲೇ ಮ್ಯೂಸಿಯಂ. ಓ ಮೈ ಗಾಡ್, 10 ಕೋಟಿ ರೂಪಾಯಿ, 10 crores. ಶಂಕರ್, ಇಲ್ಬಾ. ಏನಕ್ಕಿಲ್ಲ ಅವಸರವಾಗಿ ಕರೆದೆ? ಶಂಕರ್, ಈ ನ್ಯೂಸ್ ನೋಡು. ಇದೇನ್ ಮಹಾ, ಚಿನ್ನದಿಟ್ಕೆ ಪ್ರದರ್ಶನಕ್ಕಿದೆ. ನೋಡದೆ ಇರೋರೆಲ್ಲ ನೋಡಕ್ಕೆ. ನೋಡ್ಕೊಂಡು ಹೋಗ್ಲಿ ಬಿಡು. ಓ, ಚೆನ್ನಾಗಿ ಯೋಚನೆ ಮಾಡು. ಮ್ಯೂಸಿಯಂನಲ್ಲಿ ಚಿನ್ನದಿಟ್ಕೆ, ನಮ್ ಹತ್ರ ಟ್ರಾನ್ಸ್ಮಿಟರ್, ಪಕ್ಕದಲ್ಲಿ ಗೀತಾ. ಇವಾಗ ಅರ್ಥ ಆಯ್ತಾ? ಗೊತ್ತಾಯ್ತು. ಆದ್ರಲ್ಲಿ ಬಲವಾದ ಬಂದೋಬಸ್ತ್ ಇರುತ್ತೆ, ಅದು ಗೊತ್ತಾ? ಬಂದೋಬಸ್ತೇನು, ಒಂದು ಫುಲ್ ಸೈನ್ಯ ಪಡೆನ ಎದುರಿಸೋ ಶಕ್ತಿ ನಮ್ಮ ಹತ್ರ ಇದೆ. ಏನ್ ಹೇಳ್ತಿದ್ಯಾ ಅಖಿಲ? ಗೀತಾಗಿರೋ ಆ ಶಕ್ತಿಯಿಂದ ಆ ಗೋಲ್ಡ್ ಬಾರ್ಸ್ನೆಲ್ಲ ತಗೊಂಡು ಎಲ್ಲಾದ್ರೂ ದೂರ ಹೋಗಿ ಜೀವನ ಎಲ್ಲ ಸ್ವರ್ಗನ ಅನ್ಭವಿಸೋಣ. ಬಾ, ಬಾಸ್ ಬರೋ ಮುಂಚೆ ಹೊರಟೋಗೋಣ. ಗೀತಾ, ಸ್ಟಾಪ್. ಗೀತಾ, ಇಳಿದು ಬಾ. ಇದೇನೇ ಆ ಮ್ಯೂಸಿಯಂ. ಇದನ್ನ ಸಂತೋಷವಾಗಿ ಸುತ್ತು ನೋಡ್ಬೋದು. ನಂಬರ್ 9, 5 ನಿಮಿಷ ಬಿಟ್ಟು ಕಾರ್ನ ರಿವರ್ಸ್ ನಲ್ಲಿ ತಗೊಂಡು ಬಂದು ಅಲ್ಲಿ ನಿಲ್ಸು. ಓಕೆ ಸರ್. ಬಾ ಗೀತಾ. ಹೌದು ಸರ್. ಹಾಗಾದ್ರೂ ನಮ್ಮ ಯಜಮಾನ್ರ ಬಗ್ಗೆ, ನನ್ನ ಮಗಳ ಬಗ್ಗೆ ತಿಳಿದ್ರೆ ಫೋನ್ ಮಾಡ್ತೀರಾ ತಾನೆ? ಹಾಗೆ ಆಗ್ಲಿ. ಹಾಗಾದ್ರೆ ಗೀತಾ ಎಲ್ಲೋಗಿರ್ತಾಳೆ? ಯಾರು ಗೊತ್ತು, ಸೂಪರ್ ಬಾಯ್ಗೆ ಗೊತ್ತಿಲ್ಲ. ಕರೆಕ್ಟ್. ಬಾಬು, ಚೆನ್ನಾಗಿ ಯೋಚಿಸ್ ನೋಡು. ಎಲ್ಲಿದ್ದಾಳೋ? ಬಾಬು, ಡ್ಯಾಡಿ ನೋಡ್ತೀಯಾ? ಗೀತಾ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಅಮ್ಮ, ಇಬ್ರು ಒಂದೇ ಕಡೆ ಇದ್ದಾರೆ, ಆದ್ರೆ ಆ ಸ್ಥಳ ಗೊತ್ತಿಲ್ಲ. ಹಾಗಾದ್ರೆ ಡ್ಯಾಡಿ ಜೊತೆಲಿರೋರೆ ಗೀತಾನು ಕರ್ಕೊಂಡು ಹೋಗಿರ್ಬೇಕು. ಅಮ್ಮ, ದೇವ್ರ ಶಿಲೆಗಳು ಕಾಣಿಸ್ತಿದೆ. ಓ, ಧರ್ಮರಾಯನ್ ಗುಡಿನಾ ಅಣ್ಣಮ್ಮನ್ ಗುಡಿನಾ? ಬಾಬು, ಸರಿಯಾಗಿ ನೋಡೋ. ಇಲ್ಲ ರಾಣಿ, ನಂಗೆ ಮೃಗಗಳು, ಗೋಲ್ಡ್ ಬಾರ್ಗಳು ಎಲ್ಲ ಕಾಣಿಸ್ತಿದೆ. ಅದು ಮ್ಯೂಸಿಯಂ ಕಣೋ. ಮ್ಯೂಸಿಯಂ, ಎಕ್ಸಾಕ್ಟ್ಲಿ. ಕಮಾನ್ ಬಾಬು, ನಾನು ಬರ್ತೀನಿ. ಬೇಡಮ್ಮ, ನಾನೇ ನೋಡ್ಕೋತೀನಿ. ಕಮಾನ್ ಬಾಯ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.